ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಅಯ್ಯಂಗಾರಿ ಸ್ಟೈಲ್ನಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅಯ್ಯಂಗಾರಿ ಪುಳಿಯೋಗರೆ ಪ್ಯಾಕೆಟ್ನ ಬಳಸಿ ಅದೇ ಪುಳಿಯೋಗರೆ ಗೊಜ್ಜನ್ನು ಸ್ವಲ್ಪ ಹೆಚ್ಚಾಗಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಪುಳಿಯೋಗರೆ ಪ್ಯಾಕೆಟ್ನ ತೊಗೊಂಡು ಬರ್ತೀವಿ, ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಹಾಕ್ಕೊಂಡು ಆ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜು ಅಂಥೇಳಿ ಅದನ್ನು ಕಲಿಸ್ಕೊಂಡು ತಿಂತೀವಿ. ಸೊ ಅದೇ ಪುಳಿಯೋಗರೆ ಪ್ಯಾಕೆಟ್ನ ಬಳಸ್ಕೊಂಡು ಸ್ವಲ್ಪ ಈ ಗೊಜ್ಜನ್ನು ಹೆಚ್ಚಾಗಿ ಹೇಗೆ ಮಾಡ್ಕೊಳ್ಳೋದು, ಅಂದರೆ ಯಾವುದೇ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ನಾವು ಪ್ರಸಾದನ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಈ ರೀತಿ ಮಾಡಿಕೊಂಡ್ರೆ ನಮಗೆ ಪ್ಯಾಕೆಟ್ನ ಅವಶ್ಯಕತೆ ಹೆಚ್ಚಾಗಿರೋದಿಲ್ಲ. ಸೊ ಇದಕ್ಕೆ ನಾನು ಒಂದು 1/4 kg ಆಗುವಷ್ಟು ಪುಳಿಯೋಗರೆ ಗೊಜ್ಜಿಗೆ ನಾನಿಲ್ಲಿ ಇಷ್ಟು ಪ್ರಮಾಣದಲ್ಲಿ ಹುಳಿನ ನೆನೆಸಿಟ್ಕೊಂಡಿದ್ದೀನಿ. ಇದರಲ್ಲಿ ಹುಣಸೆ ಹುಳಿ ಎಷ್ಟು ಸಿಗುತ್ತೋ ಅಷ್ಟನ್ನು ಪೂರ್ತಿಯಾಗಿ ಹಿಂಡಿ ಮೊದಲಿಗೆ ತೆಗೆದಿಟ್ಕೊಳ್ಬೇಕು. ಪೂರ್ತಿ ರಸ ಹಿಂಡ್ಕೊಂಡಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ಮೊದಲಿಗೆ ಇದನ್ನೆಲ್ಲ ಹಿಂಡಿಟ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ, ಕಲ್ಲುಪ್ಪು. ಇದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಮೊದಲಿಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಹುಳಿ ಹಸಿಯಾಗಿ ಇರಬಾರ್ದು, ಪೂರ್ತಿಯಾಗಿ ಕುದಿಯೋರಿಗೆ ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಳ್ಳೋಣ ಸಪ್ರೇಟಾಗಿ. ಇದಾದಮೇಲೆ ಇವಾಗ ಪುಳಿಯೋಗರೆ ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ಬೇಕು, ಆದರೆ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಒಂದು ಕಡಾಯಿಗೆ ಸ್ವಲ್ಪ ಹೆಚ್ಚಾಗೇ ಎಣ್ಣೆನ ಹಾಕ್ಕೊಳ್ಳೋಣ. ಒಂದು 5 ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಬೇಕಾಗಿರುವಂತಹ ಸಾಸಿವೆ, ಜೀರಿಗೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟನ್ನು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿದೆ ಇಷ್ಟು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ನಾನು ಈ ರೀತಿ ಏನಕ್ಕೆ ಸಪ್ರೇಟಾಗಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ, ಒಬ್ಬೊಬ್ಬರು ಪುಳಿಯೋಗರೆನಲ್ಲಿ ಈ ರೀತಿ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಎಲ್ಲ ಸ್ವಲ್ಪ ಕಟುಮ್ ಅಂಥೇಳಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ಕಟುಮ್ ಹಾಗೆ ಸಿಗುತ್ತೆ, ಮೆತ್ತಗಾಗೋದಿಲ್ಲ. ಹಾಗಾಗಿ ಈ ರೀತಿ ನಾನು ಸಪ್ರೇಟಾಗಿ ಕುದಿಸ್ಕೊಳ್ತಾ ಇರೋವಂಥದ್ದು. ಇದ್ರ ಜೊತೆಗೆ ಹಿಂಗನ್ನು ಮಿಸ್ ಮಾಡದೆ ಹಾಕ್ಕೊಳ್ಬೇಕು. ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಮಿಸ್ ಮಾಡ್ದೇ ಪುಳಿಯೋಗರೆ ಗೊಜ್ಜಿನಲ್ಲಿ ಹಾಕ್ಕೊಳ್ಬೇಕು. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ಜೊತೆಗೇ ಕುದಿಸ್ಕೊಳ್ಬೋದು. ಹುಣಸೆ ಹುಳಿನ ತೆಗೆದು ಇದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡಾದಮೇಲೆ ನಾವು ಹುಳಿಯನ್ನು ಇದರಲ್ಲೇ ಹಾಕಿ ಕುದಿಸ್ಕೊಂಡು ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಈ ಬೇಳೆಗಳೆಲ್ಲ ಮೆತ್ತಗೆ ಆಗಿಬಿಟ್ರೆ ನಮಗೆ ಪುಳಿಯೋಗರೆ ಗೊಜ್ಜಿನ ಟೇಸ್ಟೇ ಸಿಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ಇದು ಕಟುಮ್ ಅಂತ ಹೇಳಿ ಆದಮೇಲೆ ನಾವು ಯಾವುದೇ ಪ್ಯಾಕೆಟ್ನ ತೊಗೊಳ್ಬೋದು. ನಾನಿಲ್ಲಿ ಅಯ್ಯಂಗಾರ್ ಪುಳಿಯೋಗರೆ ಅಂತ ತಗೊಂಡಿದ್ದೀನಿ. ಈ ಬೇಳೆಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೇನು ಕೊನೆಯಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಅನ್ನೋ ಟೈಮಿಗೆ ನಾವು ಪ್ಯಾಕೆಟ್ನ ಪುಳಿಯೋಗರೆ ಗೊಜ್ಜನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ 1 ಸ್ಪೂನ್ ಆಗುವಷ್ಟು ಬೆಲ್ಲ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಕೊನೆಯಲ್ಲಿ ನಾನಿಲ್ಲಿ ಎಳ್ಳನ್ನು ಹುರಿದು ಅದನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಸಹ ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ ಪುಳಿಯೋಗರೆ ಗೊಜ್ಜಿನಲ್ಲಿ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಕಡೆ ಹುಳಿ ಸಹ ಚೆನ್ನಾಗಿ ಕುದೀತಾ ಇದೆ. ಇದನ್ನು ತೊಗೊಂಡು ಬಂದು ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಇನ್ಸ್ಟೆಂಟಾಗಿ ನಾನು ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಮಿಕ್ಸ್ ಮಾಡ್ಕೋಬೋದು. ಆದರೆ ನಾನು ನಾಳೆಗೆ ಮಾಡ್ಕೊಳ್ತೀನಿ ಅಥವಾ ನಾಡಿದ್ದಿಗೆ ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳೋದಾದರೆ ಇದೆರಡನ್ನೂ ಸಪ್ರೇಟಾಗೇ ಇಟ್ಕೊಂಡು ಇನ್ನೇನು ನಾನು ಗೊಜ್ಜನ್ನು ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಅನ್ನೋ ಟೈಮಿಗೆ ಈ ಹುಳಿಯನ್ನು ಹಾಗೆಯೇ ಈ ಒಗ್ಗರಣೆನೂ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಈ ಬೇಳೆಗಳೆಲ್ಲ ಗರಿಗರಿಯಾಗಿಯೇ ಸಿಗುವಂಥದ್ದು. ಕೊನೆಯಲ್ಲಿ ಈ ಕಪ್ಪೆಳ್ಳನ್ನು ಸಹ ಹುರಿದು ಇದು ಸ್ವಲ್ಪ ಪುಡಿ ಆಗಬೇಕಷ್ಟೇ, ಪೂರ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು. ಎಳ್ಳು ಸಹ ಬಾಯಿನಲ್ಲಿ ಸಿಗಬೇಕು, ಆ ರೀತಿ ಪುಡಿ ಮಾಡ್ಕೊಳ್ಬೇಕು. ಬಿಳಿ ಎಳ್ಳನ್ನು ಹಾಕ್ಕೊಳ್ಬೋದು, ಕಪ್ಪು ಎಳ್ಳನ್ನು ಹಾಕ್ಕೊಳ್ಬಹುದು, ತೊಂದರೆ ಇಲ್ಲ. ಈ ರೀತಿ ದಪ್ಪನೇ ಇರಬೇಕು. ಇವಾಗ ಒಗ್ಗರಣೆಯಲ್ಲಿ ಈ ಎಳ್ಳನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ.
ಇದೆರಡನ್ನು ಹೀಗೆ ಸಪ್ರೇಟಾಗಿ ಎತ್ತಿಟ್ಕೊಂಡು ನಾವು ಅನ್ನನ ಕಲಿಸ್ಕೊಳ್ತೀವಿ ಅನ್ನೋ ಟೈಮಿಗೆ ಎರಡನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಜಾಸ್ತಿ ಜನ ಬಂದಿದ್ದಾರೆ ಅಂತ ಹೇಳಿದಾಗ ನಮಗೆ ಪ್ಯಾಕೆಟ್ನಲ್ಲೇ ಎಷ್ಟು ಜನಕ್ಕೂ ಆಗ್ತಾಯಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಹುಳಿಯನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ಜನಕ್ಕೆ ಬೇಕಾದರೂ ಆರಾಮಾಗಿ ಇದನ್ನು ಸರ್ವ್ ಮಾಡ್ಕೊಳ್ಬೋದು. ಗೊಜ್ಜು ಸಹ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ. ಇಲ್ಲಿ ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ನಾವು ಒಗ್ಗರಣೆಗೆ. ನಾನಿದು ರಾತ್ರಿನೇ ಮಾಡಿಟ್ಕೊಂಡಿದ್ದೆ, ಬೆಳಗ್ಗೆ ನನಗೆ ಬ್ರೇಕ್ಫಾಸ್ಟಿಗೆ ಬೇಕು ಅಂತ ಹೇಳಿದಾಗ ಇದೆರಡನ್ನು ಬೆಳಗ್ಗೆ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು. ಇವಾಗ ನಾವು ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಕುಟುಂಬ ಅಂಥೇಳಿ ಸಿಗ್ತಾಯಿದ್ರೆ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಸಿಗಬೇಕು. ಒಂದ್ಸರಿ ಈ ರೀತಿ ಮಿಸ್ ಮಾಡಿ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.